130 rupees ನಿಮಗೆ ಬರೀ ಕ್ವಾರ್ಟರ್ ಚಿಕನ್ ಸಿಗುತ್ತೆ. ಅನ್ಲಿಮಿಟೆಡ್ ರೈಸ್ ವಿತ್ ಚಿಕನ್ ಬೇಕಂತಂದ್ರೆ ನಿಮಗೆ 205 rupees. ಗುರು ಇದು ಚಿಕನ್ ಕೇಕಾ? ಎಲ್ಲೋ ಅಂತ ಶರತ್ ನೋಡ್ತಾರೆ ಡೆಲ್ಲಿ ಫುಡ್ಸು. ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಸೌದಿ ಶವಾಯ. ಸೊ ಮತ್ತೆ ರೀವಿಸಿಟ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ 2 ತಿಂಗಳಾಯ್ತು ಅನ್ಸುತ್ತೆ ವಿಡಿಯೋ ಮಾಡಿ. ಇವ್ರ ಹತ್ರ ಸ್ಪೆಷಲ್ ಆಗಿ ಸಿಗೋದೇ ಬಂದು ಮೇನ್ ಒಂದು ಗ್ರಿಲ್ ಚಿಕನ್. ಸೊ ಗ್ರಿಲ್ ಚಿಕನ್ ವಿತ್ ಬುಖಾರಿ ರೈಸ್, ಅದೇ ಮಂದಿ. ಸೊ ಬುಖಾರಿ ರೈಸ್ ಮತ್ತೆ ಅಫ್ಘಾನಿ ರೈಸ್ ಈ ಥರ ವೆರೈಟೀಸ್ ಸಿಗುತ್ತೆ. ಸೊ ಅದನ್ನ ಟ್ರೈ ಮಾಡಕ್ಕೆ ಇವತ್ತು ನಾನು ಬಂದಿಲ್ಲ, ಅದನ್ನ ಆಲ್ರೆಡಿ ಟ್ರೈ ಮಾಡಿಬಿಟ್ಟೆ. ಇವತ್ತು ಬಂದು ನಾನು ಇವ್ರ ಹತ್ರ ಪ್ರೋಟೀನ್ ಮೀಲು, ಹೆಲ್ತಿ ಮೀಲ್ ಅಂತ ಸಿಗುತ್ತೆ. ಕ್ವಾರ್ಟರ್ ಅಥವಾ ಹಾಫ್ ಪೋರ್ಷನ್ ಆಫ್ ಚಿಕನು ವಿತ್ ಸ್ವಲ್ಪ ರೈಸು ಮತ್ತು ಸ್ಪ್ರೌಟ್ಸು. ಸೊ ಇವೆಲ್ಲ ಸ್ವಲ್ಪ ಹಾಕಿ ಒಂದು ಕಾಂಬೋ ಮೀಲ್ ಥರ ಮಾಡೋರೆ. ಅದನ್ನು ನಾವು ಟ್ರೈ ಮಾಡೋಣ. ಅದರೊಟ್ಟಿಗೆ ಸ್ವಲ್ಪ ಆದರೆ ಲೈಟಾಗಿ ಬುಖಾರಿ ರೈಸು ಮತ್ತು ಅವರ ಸ್ಪೆಷಲ್ ಅಫ್ಘಾನಿ ರೈಸ್ ಅದನ್ನು ಟ್ರೈ ಮಾಡ್ಕೊಂಡು ಹಾಗೆ ಹೋಗೋಣ. ಇದು ಬಂದು ಎಕ್ಸಾಕ್ಟಾಗಿ ನಿಮಗೆ ಮಾರುತಿ ನಗರ್ BTM ಲೇಔಟ್ ಫಸ್ಟ್ ಸ್ಟೇಜು ಮಡಿವಾಳ. ಓಕೆನಾ? ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ಒಳಗೆ ಹೋಗಿ ಗ್ರಿಲ್ ಚಿಕನ್ನ ಫಿಶ್ ಮಾಡ್ಕೊ ಬರೋಣ ಬನ್ನಿ. ರೀಸೆಂಟಾಗಿ ಹೊಸ ಐಟಮ್ಸ್ ಅನ್ನೋದು ಸ್ಟಾರ್ಟ್ ಮಾಡವ್ರೆ. ಹೆಲ್ತಿ ಮೀಲು. ಸೊ ಇದರಲ್ಲಿ ನಿಮಗೆ ಕ್ವಾರ್ಟರ್ ಪೋರ್ಷನ್ ಆಫ್ ಗ್ರಿಲ್ ಚಿಕನ್ ಬಂದ್ಬಿಡುತ್ತೆ, ಕುಬೂಸು, ನಂತರ ಬಂದು ಹಮ್ಮಸ್ಸು, ಮತ್ತು ಲೆಟಸ್ ಲೀಫ್, ಬಾಯ್ಲ್ಡ್ ಎಗ್ಗು, ಮತ್ತು ಕುಕುಂಬರು, ಸ್ಪ್ರೌಟ್ಸು. ಹೆಲ್ತಿ ಮೀಲಲ್ಲಿ ಏನೇನು ತಿಂತೀರಾ ಆ ಸ್ಪ್ರೌಟ್ಸ್ ಇರಬೇಕು, ಲೆಟಸ್ ಲೀಫ್ ಇರಬೇಕು, ಮತ್ತೆಲ್ಲ ಇರಬೇಕಲ್ಲ, ಒಂದು ಕಾಂಬಾಗಿ ಬಂದ್ಬಿಡುತ್ತೆ. ಅದ್ರ ನಂತರ ಹಾಗೆ ಈ ಕಡೆ ಬಂದರೆ ವಿ ಹ್ಯಾವ್ ಇವರ ಪ್ರೋಟೀನ್ ಮೀಲು. ಸೊ ಇದರಲ್ಲಿ ನಿಮಗೆ ರೈಸ್ ಬರುತ್ತೆ. ಸೊ ಇವರ ಅಫ್ಘಾನಿ ರೈಸು ಮತ್ತು ಕ್ವಾರ್ಟರ್ ಗ್ರಿಲ್ ಚಿಕನ್ ಬರುತ್ತೆ, ಲೆಟಸ್ ಲೀಫು, ನಂತರ ಕುಕುಂಬರ್ ಮತ್ತು ಬಾಯ್ಲ್ಡ್ ಎಗ್ ಬರುತ್ತೆ, ಆಮೇಲೆ ಹಮ್ಮಸ್ ಬರುತ್ತೆ. ಸೊ ನಿಮಗೆ ಇದೊಂದು ಕಾಂಬೋ. ಓಕೆನಾ? ಆ್ಯಂಡ್ ಇವರ ಆಲ್ ಟೈಮ್ ಫೇವ್ರೇಟು ಮತ್ತು ಆಲ್ ಟೈಮ್ ಸ್ಪೆಷಲ್ ಬಂದು ಈ ಒಂದು ರೈಸ್ ವೆರೈಟಿ. ಓಕೆನಾ? ಸೊ ಮಂದಿ ರೈಸ್ ವೆರೈಟಿ, ಬುಖಾರಿ ರೈಸ್ ಬರುತ್ತೆ, ಇನ್ನೊಂದು ಬಂದು ಅಫ್ಘಾನಿ ರೈಸ್ ಬರುತ್ತೆ. ಇದು ನೀವು ಇವ್ರ ಹತ್ರ ಸಿಗೋ ಗ್ರಿಲ್ ಚಿಕನ್ ಒಟ್ಟಿಗೆ ಅದು ಕ್ವಾರ್ಟರ್ ಇರಲಿ ಅಥವಾ ಫುಲ್ ಇರಲಿ ಅಥವಾ ಹಾಫ್ ಇರಲಿ ಅದನ್ನ ತಗೊಂಡು ಬ್ಯಾಟಿಂಗ್ ಮಾಡಿ ಸಖತ್ತಾಗಿರುತ್ತೆ. ಆ್ಯಂಡ್ ಇನ್ನೊಂದು ಸ್ಪೆಷಲು ಲಾಸ್ಟ್ ಟೈಮ್ ಟ್ರೈ ಮಾಡಿದೆ, ಅದನ್ನು ಮತ್ತೆ ಕೇಳಿ ತೊಗೊಂಡಿದ್ದೀನಿ. ಅದು ಇವರ ಈ ಒಂದು ಹನಿ ಚಿಕನ್. ಓಕೆನಾ? ಹನಿ ಚಿಲ್ಲಿ ಚಿಕನ್. ಇದು ಇವರ ಮೇಕಿಂಗ್ ಎಲ್ಲ ನೋಡಿರ್ತೀರಾ. ಸೊ ಪೀಸ್ನ ಎತ್ತಿ ವಿಂಗ್ಸ್ನ, ಓಕೆನಾ, ವಿಂಗ್ಸ್, ಹನಿ ವಿಂಗ್ಸು. ಸೊ ಆ ಪೀಸ್ನ ಎತ್ತಿ ಹನಿಯಲ್ಲಿ ಡಿಪ್ ಮಾಡಿ ನಂತರ ಬಂದು ಹಾಗೆ ಸರ್ವ್ ಮಾಡ್ತಾರೆ. ಅದು ನೋಡೋಕ್ಕೆ ಸಖತ್ ಟೆಂಪ್ಟ್ ಆಗಿತ್ತು. ಇವಾಗ ಬ್ಯಾಟಿಂಗ್ ಮಾಡೋಣ. ಸೊ ರೈಸ್ನ ಹಾಗೇ ಜಸ್ಟ್ ಗೋ ಮೇಲೆ ಆ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಹಾಕಿದ್ರು. ಒಂದು ಬೈಟ್ ಹೋಗೋಣ. ಸಾಕತ್ತು ಉದ್ರಿ ಆಗೈತೆ. ಇವ್ರ ಹತ್ರ ಲಾಸ್ಟ್ ದಿನ ಅಫ್ಘಾನಿ ರೈಸ್ ಭಾಳ ಇಷ್ಟ ಆಯಿತು. ಬಿಕಾಸ್ ಮಂದಿ ಅನ್ನೋದು ನನಗೆ ಗೊತ್ತು ಆ ಮೈಲ್ಡ್ ಟೇಸ್ಟಲ್ಲಿ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಅಫ್ಘಾನಿ ರೈಸ್ ಬಂದು ಸ್ವಲ್ಪ ಫ್ಲೇವರ್ಫುಲ್ ಆಗಿ ನಿಮಗೆ ಅದರ ಸ್ಪೈಸಸ್, ಮಸಾಲೆ ಅವೆಲ್ಲ ನಿಮಗೆ ಸಾಗದಾಗಿ ಹೊಡೆಯುತ್ತೆ. ಇದು ಸೂಪರು. ಸೊ ಲೈಟಾಗಿ ಕಾಬ್ಸ್ ಇರಬೇಕಲ್ಲ, ಅದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ನೌ ವಿ ಹ್ಯಾವ್ ಏನು ಗುರು ಇದು ಸಾಕದಾಗಿ ಬಂದೈತೆ. ಇದನ್ನ ಹಾಗೇ ಒಂದು ಬೈಟ್ ಹೋಗೋಣ. ಗುರು ಇದು ಚಿಕನ್ ಕೇಕಾ ನೋಡಿ, ಇಲ್ಲಿ ಸಾಕದಾಗಿ ಬಂದೈತೆ. ಮಾತ್ರ ಬರೀ ಬೋನ್ ಮಾತ್ರ ಸಪರೇಟಾಗಿ ಬಂದ್ಬಿಡುತ್ತೆ. ಸೊ ಈ ಪೀಸ್ ಇದೆಯಲ್ಲ, ಇದನ್ನು ತಗೊಂಡು ಆ ರೈಸ್ ಒಟ್ಟಿಗೆ ಪ್ಯಾಕ್ ಮಾಡಿ ಕ್ಯಾ ಬಾತೆ. ಆ ಪ್ಲೇಟ್ ಕೊಟ್ಟು ಮಂದಿ ರೈಸ್ ಒಟ್ಟಿಗೆ
ಆ ಗ್ರಿಲ್ ಚಿಕನ್ ಮಾತ್ರ ಸಾಕಾಗೈತೆ. ಇದನ್ನು ಇವರು ಶವಾಯ ಚಿಕನ್ ಅಂತ ಕರೀತಾರೆ. ಈಗ ನಾವು ಬಂದು ಗ್ರಿಲ್ ಅಂತ ಕರಿತೀವಿ, ಶವಾಯ ಅಂತ ಕರೀತಾರೆ. ಸೊ ಮೇಲೆ ಬಂದು ಆ ಜ್ಯೂಸ್ ಏನಿರುತ್ತಲ್ಲ, ಆ ಮಸಾಲೆ ಅದು ಹಂಗೆ ಇಳಿತಿರುತ್ತೆ ಆ ಗ್ರಿಲ್ ಆಗ್ತಿದ್ದಾಗ. ಅದು ನೋಡೋ ಟೈಮಲ್ಲಿ ಸಾಕಷ್ಟು ಉಂಟಾಗಿತ್ತು. ಸೊ ಬಿಸಿ ಬಿಸಿ ತಗೊಂಡು ಅದನ್ನ ಹಾಗೆ ಬಾರಿಸ್ತಾ ಇದ್ದೀನಿ. ಸ್ಕಿನ್ನು, ಈ ಸ್ಕಿನ್ ಪಾರ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಪಪ್ಪ ಇದನ್ನು ಈ ಒಂದು ಹಮ್ಮಸಲ್ಲಿ ಡಿಪ್ ಮಾಡಿ ಒಂದು ಬೈಟ್ ಹೋಗೋಣ. ಹಮ್ಮಸ ಮಯೋನೀಸ್ ಅಂತ ಕಂಪೇರ್ ಮಾಡಿದ್ರೆ ನಾನು ಬಂದು ಮಯೋನೀಸಿಗೆ ಹೋಗ್ತೀನಿ, ಬಿಕಾಸ್ ಐ ಆಮ್ ಎ ಮಯೋನೀಸ್ ಲವರು. ಹಮ್ಮಸ್ ಬಂದು ನಿಮಗೆ ಅಥೆಂಟಿಕ್ ಅರೇಬಿಕ್ ಸ್ಟೈಲು ಅದರ ಒಂದು ಫಾರ್ಮೆಟಲ್ಲಿ ಮಾಡಿರೋದು. ಬಟ್ ಇಟ್ ಹ್ಯಾಸ್ ಟೇಸ್ಟ್, ಮೈಲ್ಡ್ ಟೇಸ್ಟ್ ಇರುತ್ತೆ. ಬಟ್ ಜಾಸ್ತಿ ಬಂದು ಈಗ ಆಲ್ಮೋಸ್ಟ್ ಹಮ್ಮಸಿಗೆ ಇಳಿದ್ಬಿಟ್ರೆ ಎಲ್ಲ. ಬಟ್ ಮೈನೀಸ್ ಇಸ್ ಆಲ್ ಟೈಮ್ ಓಜಿ ಅಲ್ವಾ, ಸೊ ಅದಕ್ಕೋಸ್ಕರ ಮೈನೀಸ್ನ ಬಿಟ್ಕೊಡಲ್ಲ. ನೆಕ್ಸ್ಟ್ ಬಂದು ಇವರ ಪ್ರೋಟೀನ್ ಹೋಗೋಣ. ಸೊ ಕುಬುಸ್ ಸ್ವಲ್ಪ ತಗೊಂಡು ಮುಂದೆ ಬಂದು ಚೆನ್ನಾಗಿರುತ್ತೆ. ವಾ ಹಾಗೆ ಈ ಒಂದು ಹಮ್ಮಸಲ್ಲಿ ಡಿಪ್ ಮಾಡಿ ಲೆಟ್ಸ್ ಗೋ ಒನ್ ಬೈಟ್. हाँ कुबूस बहुत बढ़िया है. कुबूस ना मस्त ट्राई ಮಾಡಿ. आई एम स्प्रेइंग ಟ್ರೈ ಹೆಲ್ತಿ ಮೀಲ್ ಓಕೆನಾ. ಸೊ ಕುಬೂಸ್ ತೊಗೊಂಡಿದ್ದೀನಿ. ಸ್ವಲ್ಪ ಲೆಟಸ್ ಲೀಫ್ನ ಇದನ್ನು ಸ್ವಲ್ಪ ಅಂದರೆ ಜಾಸ್ತಿ ಬಂತಲ್ಲ ಇದು. ಐ ಅವಾಯ್ಡ್ ವೆಜ್ಜು ತಿನ್ನಲ್ಲ ಜಾಸ್ತಿ. ಸೊ ಲೆಟಸ್ ಲೀಫ್ ಹಾಕೊಂಡಿದ್ದೀನಿ. ಸ್ಪ್ರೌಟ್ಸು ಕಾಳು ಸ್ವಲ್ಪ ಹಾಕ್ಕೊಂಡು, ಮೊಟ್ಟೆ ಇದೆಯಲ್ಲ ಅದನ್ನು ಲೈಟಾಗಿ ತೊಗೊಂಡು, ಮತ್ತು ಚಿಕನ್ ಪೀಸು ವಿತ್ ಸ್ಕಿನ್ನು ಮ್ಯಾಂಡೇಟ್, ಆವಾಗಲೇ ನಿಮಗೆ ಆ ಟೇಸ್ಟ್ ಬರುತ್ತೆ. ಸೊ ಅದನ್ನು ಇದ್ರ ಮೇಲೆ ಹೋಗಿ ಇಕ್ಕಿ ಡಿಪ್ ಮಾಡಿ ಹೇಳ್ತೀನಿ ಅದ್ಭುತ. ರೈಸ್ ತಿನ್ನೋರಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಅಕಸ್ಮಾತ್ ಕುಬೂಸು ಹಿಂಗಿಲವರಿದ್ದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಓಕೆ, ನಿಮಗೆ ಯಾವ್ದು ಇಷ್ಟ ನಾನು ಟ್ರೈ ಮಾಡಿ. ನನಗೆ ಬಂದು ಇದು ಭಾಳ ಇಷ್ಟ ಆಯಿತು. ಸೊ ಇದರಲ್ಲೇ ನಾನು ಒಂಚೂರು ಕುಬೂಸ್ ತೊಗೊಂಡು ಒಂದು ಪೀಸು ಆರಾಮಾಗಿ ಬ್ಯಾಡಿಂಗ್ ಮಾಡ್ತೀನಿ. ಎರಡು ಟ್ರೈ ಮಾಡಿದ್ರೆ ಒಂದು ಫೀಲ್ ಬರುತ್ತೆ. ಸೊ ಬುಖಾರಿ ರೈಸು ನೋಡ್ತಿರ್ಬೋದು ಸಾಗದಾಗೈತೆ. ಸೊ ಬುಖಾರಿ ರೈಸು ಮತ್ತು ಮಯೋನೀಸ್ ಹಾಕ್ಕೊಂಡು, ಆ್ಯಕ್ಚುಲಿ ಗ್ರಿಲ್ ಚಿಕನ್ ನಾನು ತರಿಸಿಲ್ಲ. ರೀಸನ್ ಬಂದು ಇದರಲ್ಲೇ ನಿಮಗೆ ಕ್ವಾರ್ಟರ್ ಅಂತ ಹಾಕಿ ಕೊಟ್ಬಿಟ್ಟವ್ರೆ. ಸೊ ಆ ಒಂದು ರೀಸನ್ನೇ. ಸೊ ಪೀಸ್ ಸ್ವಲ್ಪ ತೊಗೊಂಡು ಪ್ಯಾಕ್ ಮಾಡಿ, ಮೆಸ್ಸಿ ಇರುತ್ತೆ. ಬಟ್ ಇದನ್ನು ಇಲ್ಲಿರೋರು ಬಂದು ಇದೇ ರೀತಿ ತಿಂತಾರೆ. ಏನು ಹೇಳೋದು, ಆ ಮಯೋನೀಸ್ ಟೇಸ್ಟು, ಆ ಚಿಕನ್ ಟೇಸ್ಟು ಎಲ್ಲ ಪ್ಯಾಕ್ಡಾಗಿ ಬರುತ್ತೆ. ಅಡಿಪೊಡಿ. ಸೊ ಡೆಫಿನೆಟ್ಲಿ ಇವರ ಬುಖಾರಿ ರೈಸು ಮಸ್ಟಾಗಿ ಟ್ರೈ ಮಾಡಿ ಇಫ್ ಯು ಆರ್ ಎ ಮೈಲ್ಡ್ ಲವರ್. ಓಕೆನಾ, ಅಂದರೆ ಆಥೆಂಟಿಕ್ ಆ್ಯಕ್ಚುಲ್ ಮಂದಿ ಟ್ರೈ ಮಾಡಬೇಕಂತಂದರೆ, ಸ್ವಲ್ಪ ಫ್ಲೇವರ್ ಇರಬೇಕಂತಂದರೆ ನೀವು ಅಫ್ಘಾನಿ ಹಿಡೀರಿ. ಸೊ ಅಫ್ಘಾನಿ ರೈಸ್ ನನಗೆ ಗೊತ್ತಿರೋ ಮಟ್ಟಿಗೆ ಡೆಫಿನೆಟ್ಲಿ ನೀವು ತಿಂದರೆ ಇಷ್ಟಪಡ್ತೀರಾ. ಅದನ್ನ ಫೈನಲ್ ಆಗಿ ಬಂದು ಇವರ ಒಂದು ಹನಿ ಚಿಲ್ಲಿ ವಿಂಗ್ಸ್ ಐತೆ. ಮೇಲೆ ಸೀಡ್ಸು, ಚಿಲ್ಲಿ ಸೀಡ್ಸ್ ಏನಿದೆಯಲ್ಲ ಅದು ನೋಡ್ತಿದ್ರೇ ಒಂಥರ ಡೇಂಜರ್ ಲುಕ್ಕಲ್ಲಿದೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಸ್ವೀಟ್ನೆಸ್ಗೋಸ್ಕರ ಹನಿ ಇರುತ್ತಲ್ಲ, ಅದು ನಿಮಗೆ ಅಲ್ಲಿ ಪ್ಯಾಕ್ ಮಾಡಿಕೊಡುತ್ತೆ. ಬ್ಲಡಿ ಸ್ವೀಟ್ ಬರುವೆ ಇದು. ಕರೆಕ್ಟಾಗಿದೆ ಡೈಲಾಗ್, ಬ್ಲಡಿ ಸ್ವೀಟ್ ಅನ್ನೋದು. ವಿಂಗ್ಸ್ನ ಆ್ಯಕ್ಚುಲಿ ಕಚ್ ತಿನ್ನಬೇಕು, ಬಟ್ ಆಲ್ರೆಡಿ ಮೆಸ್ಸಿ ಆಗಿಬಿಡುತ್ತೆ. ವಿಂಗ್ಸು ಮಸ್ಟು ಡ್ರೈ. ಬೂಸ್ಟರ್ ಅಂತ ಆ ಪ್ರೋಟೀನ್ ಮೀಲು, ನಂತರ ಬಂದು ಹೆಲ್ತಿ ಮೀಲು, ಇದನ್ನು ಟ್ರೈ ಮಾಡಿದೆ. ನನಗೆ ಭಾಳ ಇಷ್ಟ ಆಗಿದ್ದು ಬಂದು ಪ್ರೋಟೀನ್ ಮೀಲು, ಯಾಕಂದರೆ ಅದರಲ್ಲಿ ರೈಸ್ ಇರುತ್ತೆ. ಸೊ ಅದರ ಮಂಡಿ ರೈಸು ಟ್ರೈ ಮಾಡ್ದಂಗೆ ಇರುತ್ತೆ, ಒಟ್ಟಿಗೆ ಆ ಒಂದು ಗ್ರಿಲ್ ಚಿಕನು ಟ್ರೈ ಮಾಡ್ದಂಗೆ ಇರುತ್ತೆ. ಸೊ ಅದೊಂದು ಕಾಂಬೋ ಚೆನ್ನಾಗಿ ಅನಿಸ್ತು. ಇಫ್ ಯಾರು ಕುಬೂಸ್ ಲವರ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಹೆಲ್ತಿ ಮೀಲ್ನ ಟ್ರೈ ಮಾಡಿ. ಅದರಲ್ಲಿ ನಿಮಗೆ ಕುಬೂಸ್ ಇವೆಲ್ಲ ಬಂದುಬಿಡುತ್ತೆ. ಓಕೆನಾ. ಸೊ ಅದನ್ನು ಬಿಟ್ಟರೆ ಇವ್ರ ಹತ್ರ ಸಿಗೋ ರೆಗ್ಯುಲರ್ ಆ ಒಂದು ಗ್ರಿಲ್ ಚಿಕನ್ ಇರಲಿ, ಆಮೇಲೆ ನಂತರ ಒಂದು ಮಂದಿ ವೆರೈಟೀಸು. ಸೊ ಬುಖಾರಿ ರೈಸು, ನಂತರ ಅಫ್ಘಾನಿ ರೈಸ್. ಸೊ ಇದು ಬೇಕಂದ್ರೂ ಸಹ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ಫೈನಲ್ ಏನು ಜ್ಯೂಸ್ ಅದು ಬೂಸ್ಟರ್ ಅಂತ, ಅದನ್ನು ಅಲ್ಲೇ ಕುಡಿದು ಖಾಲಿ ಮಾಡಿಬಿಟ್ಟೆ. ಸೊ ವಿಡಿಯೋಲಿ ತೋರಿಸೋಣ ಅಂತಿದ್ದು ಅಲ್ಲೇ ಕೊಟ್ಟು ಖಾಲಿ ಮಾಡಿಬಿಟ್ವಿ. ರೆಫ್ರೆಶ್ಮೆಂಟ್ಗೆ ಏನಾರು ಬೇಕಿರುತ್ತಲ್ಲ, ಸೊ ಅವಾಗ ನೀವು ಬೇಕಾದ್ರೆ ಅದನ್ನು ತಗೊಂಡು ಆರಾಮಾಗಿ ಕುಡೀರಿ. 130 ರೂಪೀಸ್ಗೆ ನಿಮಗೆ ಬರೀ ಕ್ವಾರ್ಟರ್ ಚಿಕನ್ ಸಿಗುತ್ತೆ.
ಸೊ ಅನ್ಲಿಮಿಟೆಡ್ ರೈಸ್ ವಿತ್ ಚಿಕನ್ ಬೇಕಂತಂದ್ರೆ ನಿಮಗೆ 205 ರುಪೀಸು, ಅದು ಕ್ವಾರ್ಟ್ರು ಕ್ವಾಂಟಿಟಿ ತಕ್ಕನಾಗಿ ನಿಮಗೆ ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದೇನಂತ ನಿಮಗೆ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್ ಅಂತ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಆ ಟೈಮಲ್ಲಿ ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ತಿನ್ನಲ್ಲ, ಅವಾಗೂ ಇವಾಗಕ್ಕೂ ಇನ್ನೂ ಇವರ ಕ್ವಾಲಿಟಿ ಜಾಸ್ತಿ ಆಗೈತೆ. ಆ್ಯಂಡ್ ಜನ ನೋಡ್ತಿರ್ಬೋದು ಫುಲ್ ಪ್ಯಾಕ್ಡ್ ಆಗಿದೆ. ಒಂದು ಗ್ಲಾನ್ಸ್ ತೋರ್ಸಪ್ಪ ಹಾಗೆ, ಜಸ್ಟ್ ಒಂದು ಝೂಮ್ ಹೋಗು, ಒಳಗಡೆ ಪೂರ್ತಿ ತುಂಬವ್ರೆ. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್.